ಒಂದಾನೊಂದು ಕಾಲದಲ್ಲಿ ಭೂಮಿಯನ್ನು ಅತಿ ದುಷ್ಟರ ಆಕ್ರಮಣದಿಂದ ಭೀಕರ ಸಂಕಟ ಎದುರಿಸುತ್ತಿತ್ತು. ಭೂಮಿಯು ತನ್ನ ದುಃಖವನ್ನು ದೇವರಿಗೆ ತಿಳಿಸಲು ದೇವಾಲಯಗಳವರೆಗೆ ಹೋಗಲಿಲ್ಲ. ಅದು ನೇರವಾಗಿ ಪರಮಶಕ್ತಿಯ ಬಳಿಯೇ ತನ್ನ ಸಂಕಷ್ಟವನ್ನು ಬಿಚ್ಚಿಕೊಂಡಿತು. ಭೂಮಿಯ ರೋಗ, ದುಃಖ ಮತ್ತು ಅನ್ಯಾಯದ ಕಥೆಯನ್ನು ಕೇಳಿದ ಪರಮೇಶ್ವರ ವಿಷ್ಣು ತನ್ನ ಮೌನದಿಂದ ಭಕ್ತರಿಗೆ, ಪ್ರಾಣಿಗಳಿಗೂ ಮತ್ತು ಪ್ರಪಂಚದ ಕಲ್ಯಾಣಕ್ಕಾಗಿ ತಾಳಬೇಕಾದ ನಿರ್ಣಯವನ್ನು ತೆಗೆದುಕೊಂಡನು. ಅವನು ತಾನು ಈ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ತನ್ನ ಪರಮ ಶಕ್ತಿ ರೂಪವನ್ನು ತಾಳಬೇಕು ಎಂದು ಸಂಕಲ್ಪಿಸಿದನು. ಆದ್ದರಿಂದ ವಿಷ್ಣುನು ಹಂದಿಯ ರೂಪವನ್ನು ಧರಿಸಿದನು. ಹಂದಿಯು ಭೀಕರ ಶಕ್ತಿ, ಧೈರ್ಯ ಮತ್ತು ಉಗ್ರತೆಯ ಸಂಕೇತ. ಹೀಗಾಗಿ ವರಾಹ ಅವತಾರ ಹುಟ್ಟಿದನು. ಈ ಅವತಾರದ ಮೂಲಕ ಭೂಮಿಯನ್ನು ದುಷ್ಟರ ಕೈಯಿಂದ ರಕ್ಷಿಸಲು ಯತ್ನಿಸಲಾಯಿತು. ಆ ಹಂದಿ ರೂಪದಲ್ಲಿ ಇದ್ದು ಶಕ್ತಿಯ ರೂಪದಿಂದಲೇ ವಾರಾಹಿ ದೇವಿ ಉದ್ಭವಿಸಿದಳು. ಅವಳು ಹಂದಿಯ ತಲೆಯನ್ನು ಹೊಂದಿದ್ದಳು, ಬಲಿಷ್ಠ, ಧೈರ್ಯವಂತಳಾಗಿದ್ದಳು. ಅವಳ ಮುಖವು ಭಕ್ತರಿಗೆ ಭಯ ನಿವಾರಣೆ ಮತ್ತು ಶಕ್ತಿಯ ಪ್ರಭಾವವನ್ನು ನೀಡುವಂತೆ ರೂಪುಗೊಂಡಿತ್ತು. ಪುರಾಣದ ಪ್ರಕಾರ ಅವಳ ತಲೆಯ ಮೇಲೆ ಅರ್ಧಚಂದ್ರ ಪ್ರಕಾಶಿಸುತ್ತಿದ್ದಂತೆ ಚಿತ್ರಿಸಲಾಗುತ್ತದೆ. ಚಂದ್ರನ ಬೆಳಕು ಆಕೆಯ ಶುದ್ಧತೆ, ಶಕ್ತಿ ಮತ್ತು ಸೃಷ್ಟಿಯ ಶಾಶ್ವತತೆಯನ್ನು ಸಂಕೇತಿಸುತ್ತಿತ್ತು. ವಾರಾಹಿಯು 4 ಕೈಗಳನ್ನು ಹೊಂದಿದ್ದಾಳೆ. ಬಲಗೈಯಲ್ಲಿನ ಕೈಯಲ್ಲಿ ಶಂಖವು ಧೈರ್ಯ ಮತ್ತು ಶ್ರದ್ಧೆಯನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ಕೈಯಲ್ಲಿ ಚಕ್ರವು ಧರ್ಮ, ನ್ಯಾಯ ಮತ್ತು ಶಕ್ತಿ ಸಂಕೇತವಾಗಿದೆ. ಎಡಗೈಯಲ್ಲಿನ ತ್ರಿಶೂಲವು ದುಷ್ಟರ ನಾಶ, ಪಾಪದ ಪರಿಹಾರ ಮತ್ತು ಅಧರ್ಮವನ್ನು ನಿಯಂತ್ರಿಸುವ ಶಕ್ತಿಯನ್ನು ಸೂಚಿಸುತ್ತದೆ. ಇವು ಅವಳಿಗೆ ಶಕ್ತಿಯ ಪರಿಪೂರ್ಣ ರೂಪವನ್ನು ನೀಡುತ್ತವೆ. ವಾರಾಹಿ ದೇವಿಯು ಸಪ್ತಮಾತೃಕೆಯಲ್ಲಿನ ಪ್ರಮುಖ ಮಾತೃ. 7 ಮಾತೃಗಳಲ್ಲಿ ಪ್ರತಿಯೊಂದು ದೇವತೆ ತನ್ನದೇ ಆದ ಶಕ್ತಿಯನ್ನು ಪ್ರತಿನಿಧಿಸುತ್ತಿದ್ದರು. ವಾರಾಹಿಯು ವಿಶೇಷವಾಗಿ ಭಕ್ತರಿಗೆ ಉತ್ತಮ ಆಹಾರ, ಸಮೃದ್ಧಿ ಮತ್ತು ಶ್ರೇಯಸ್ಸು ನೀಡುವ ಶಕ್ತಿಯನ್ನು ಹೊಂದಿದ್ದಾಳೆ. ಭಕ್ತರು ಅವಳ ಆರಾಧನೆಯ ಮೂಲಕ ಧೈರ್ಯ, ಶಕ್ತಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಪಡೆಯುತ್ತಾರೆ. ವಾರಾಹಿಯು ಶಕ್ತಿಪಂಥದಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುತ್ತಾಳೆ. ಶೈವ ಧರ್ಮದಲ್ಲಿ ಶಕ್ತಿಯೊಂದಿಗೆ, ಶಾಕ್ತ ಧರ್ಮದಲ್ಲಿ ಪರಮ ಶಕ್ತಿಯ ರೂಪವಾಗಿ, ತಾಂತ್ರಿಕ ಪದ್ಧತಿಗಳಲ್ಲಿ ವಾಮಮಾರ್ಗ ತಾಂತ್ರಿಕ ಕ್ರಮಗಳ ಮೂಲಕ ಪೂಜಿಸಲ್ಪಡುತ್ತಾಳೆ. ಈ ಆರಾಧನೆಯಿಂದ ಭಕ್ತರಿಗೆ ಕೇವಲ ಭೌತಿಕ ಸಮೃದ್ಧಿ ಮಾತ್ರವಲ್ಲ, ಆತ್ಮಶಕ್ತಿ, ಧೈರ್ಯ ಮತ್ತು ಮನೋಬಲ ಹೆಚ್ಚುವುದು ಎಂಬ ನಂಬಿಕೆ ಇದೆ. ಹಿಂದೂ ಪೌರಾಣಿಕ ಕಥೆಗಳು ಹೇಳುವಂತೆ ಬೌದ್ಧ ದೇವತೆಗಳಾದ ವಜ್ರವಾರಾಹಿ ಮತ್ತು ಮರೀಚಿಯವರ ಮೂಲವು ವರಾಹಿಯಲ್ಲಿದೆ. ಇದು ಹಿಂದೂ ಮತ್ತು ಬೌದ್ಧ ಪಂಥಗಳ ಆಳವಾದ ತಾತ್ವಿಕ ಸಂಬಂಧವನ್ನು ತೋರಿಸುತ್ತದೆ. ವಾರಾಹಿಯ ಶಕ್ತಿ, ಧೈರ್ಯ ಮತ್ತು ಪರಾಕ್ರಮವು ಕೇವಲ ಭಕ್ತರಿಗೆ ಭೌತಿಕ ಉಪಕಾರ ನೀಡುವುದಲ್ಲ, ಅವರ ಆತ್ಮಶಕ್ತಿಯನ್ನು ಬೆಳೆಸುತ್ತದೆ. ಆಕೆಯ ಆರಾಧನೆಯು ರಾತ್ರಿ ವೇಳೆ ವಿಶೇಷವಾಗಿ ಶಕ್ತಿ ನೀಡುವಂತೆ ಪರಿಗಣಿಸಲ್ಪಡುತ್ತದೆ. ಭಕ್ತರು ವಾಮಮಾರ್ಗ ತಾಂತ್ರಿಕ ಪದ್ಧತಿಗಳ ಮೂಲಕ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಸಂಕಟಗಳು ನಿವಾರಣೆಗೊಳ್ಳುತ್ತವೆ. ಜೀವನದಲ್ಲಿ ಶ್ರೇಯಸ್ಸು, ಸಮೃದ್ಧಿ ಮತ್ತು ಶಕ್ತಿ ದೊರೆಯುತ್ತದೆ. ಮಾರ್ಕಂಡೇಯ ಪುರಾಣವು ವಾರಾಹಿ ದೇವಿಯ ಮಹತ್ವವನ್ನು ವಿಭಿನ್ನ ರೀತಿಯಲ್ಲಿ ವರ್ಣಿಸಿದೆ. ಪುರಾಣದ ಪ್ರಕಾರ ವಾರಾಹಿ ದೇವಿ ಭಕ್ತರಿಗೆ ವರಗಳನ್ನು ನೀಡುವ ಪರಮ ಶಕ್ತಿಯಲ್ಲೊಬ್ಬಳು. ಈ ದೇವಿಯು ಶಕ್ತಿಯೊಂದಿಗೆ ವಿಶ್ವದ ಸಮತೋಲನ, ಧರ್ಮದ ರಕ್ಷಣೆಯನ್ನು ನಿರ್ವಹಿಸುತ್ತಾಳೆ. ಪುರಾಣವು ಹೇಳುತ್ತದೆ, ವಾರಾಹಿ ದೇವಿಯು ಉತ್ತರ ದಿಕ್ಕಿನ ರಾಜಪ್ರತಿನಿಧಿಯಾಗಿದ್ದಾಳೆ. ಇದು ಮಾತ್ರವಲ್ಲ, ಪುರಾಣದಲ್ಲಿ ಸಪ್ತಮಾತೃಕೆಯನ್ನು ದಿಕ್ಕುಗಳ ರಕ್ಷಣಕರಾಗಿ ಘೋಷಿಸಲಾಗಿದೆ. ಹೀಗಾಗಿ ವಾರಾಹಿಯು ಉತ್ತರ ದಿಕ್ಕಿನ ರಕ್ಷಕೆ ಎಂಬ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದ್ದಾಳೆ. ಮಾರ್ಕಂಡೇಯ ಪುರಾಣದಲ್ಲಿ ಮತ್ತೊಂದು ದೃಶ್ಯದಲ್ಲಿಯೂ ವಾರಾಹಿಯ ಶಕ್ತಿ ಮತ್ತು ಪರಾಕ್ರಮವನ್ನು ವಿವರಿಸಲಾಗಿದೆ. ಪುರಾಣದಲ್ಲಿ ಹೇಳುವಂತೆ ಆಕೆ ಎಮ್ಮೆಯ ಮೇಲೆ ಸವಾರಿ ಮಾಡುತ್ತಾಳೆ. ಎಮ್ಮೆ ತನ್ನ ಶಕ್ತಿಶಾಲಿ ಮತ್ತು ಸ್ಥಿರ ತತ್ವವನ್ನು ಸಂಕೇತಿಸುವಂತೆ
ದೇವಿಯ ಸಮರ್ಥನೆಯನ್ನು ಹಾಗೂ ಭೂಮಿಯ ಮೇಲೆ ಆಕೆಯ ನಿರಂತರ ಮೇಲ್ವಿಚಾರಣೆಯನ್ನು ಪ್ರತಿನಿಧಿಸುತ್ತದೆ. ಈ ದೃಶ್ಯವು ದೇವಿಯ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿ ಕ್ಷಣದಲ್ಲಿ ಕಾಪಾಡುವಂತೆ ಭಕ್ತನಿಗೆ ಸೂಚಿಸುತ್ತದೆ. ಇನ್ನು ದೇವಿ ಭಾಗವತ ಪುರಾಣವು ವಾರಾಹಿಯನ್ನು ಮತ್ತಷ್ಟು ವಿಶಿಷ್ಟ ರೀತಿಯಲ್ಲಿ ವರ್ಣಿಸುತ್ತದೆ. ವಾರಾಹಿಯು ಇತರ ಮಾತೃಕೆಯೊಂದಿಗೆ ಸರ್ವೋಚ್ಚ ತಾಯಿಯ ಶಕ್ತಿಯಿಂದ ರಚಿಸಲ್ಪಟ್ಟಿದ್ದಾಳೆ ಎಂದು ಪುರಾಣ ತಿಳಿಸುತ್ತದೆ. ಈ ದೇವತೆಗಳ ಸಂಯೋಜನೆಯು ವಿಶ್ವದ ಶಕ್ತಿ ಶ್ರೇಣಿಯನ್ನು ಪ್ರತಿನಿಧಿಸುತ್ತದೆ. ಅಗತ್ಯವಿದ್ದಾಗ ಮಾತೃಕೆಯುಗಳು ರಾಕ್ಷಸರ ವಿರುದ್ಧ ಹೋರಾಡುತ್ತವೆ, ಅಧರ್ಮವನ್ನು ನಾಶ ಮಾಡುತ್ತವೆ ಎಂದು ತಾಯಿಯು ದೇವರುಗಳಿಗೆ ಭರವಸೆ ನೀಡುತ್ತಾಳೆ. ಇದು ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವನ್ನು ಸಾರುತ್ತದೆ. ಇದೇ ರೀತಿಯ ಶಕ್ತಿಯ ಚಿತ್ರಣವನ್ನು ರಕ್ತಬೀಜ ಸಂಚಿಕೆಯಲ್ಲಿ ನೋಡಬಹುದು. ಪುರಾಣ ಪ್ರಕಾರ ವಾರಾಹಿ ದೇವಿ ತನ್ನ ವರಾಹ ರೂಪದಲ್ಲಿ ಪ್ರೇತ ಅಥವಾ ಶವದ ಮೇಲೆ ಕುಳಿತುಕೊಂಡು ತನ್ನ ದಂತಗಳಿಂದ ರಾಕ್ಷಸರೊಂದಿಗೆ ಹೋರಾಡುತ್ತಾಳೆ. ಈ ದೃಶ್ಯವು ಆತ್ಮಶಕ್ತಿ, ಧೈರ್ಯ ಮತ್ತು ಅಧರ್ಮದ ವಿರುದ್ಧ ಶಕ್ತಿಯ ಪ್ರಬಲತೆಯನ್ನು ಸಂಕೇತಿಸುತ್ತದೆ. ಅವಳ ದಂತಗಳು ದುಷ್ಟರನ್ನು ನಾಶ ಮಾಡುವ ಶಕ್ತಿಯ ಸಂಕೇತವಾಗಿದ್ದು, ಭಕ್ತರಿಗೆ ಭಯವಿಲ್ಲದೆ ಶ್ರೇಯಸ್ಸಿನ ಹಾದಿಯಲ್ಲಿ ಸಾಗಲು ಶಕ್ತಿಯನ್ನು ನೀಡುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾರ್ಕೆಂಡೇಯ, ಭಾಗವತ ಮತ್ತು ರಕ್ತಬೀಜ ಪುರಾಣಗಳಲ್ಲಿ ವಾರಾಹಿ ದೇವಿಯ ಶಕ್ತಿ, ಧೈರ್ಯ ಮತ್ತು ವರಗಳ ಸ್ವರೂಪವನ್ನು ವಿಭಿನ್ನ ದೃಶ್ಯಗಳಲ್ಲಿ ವಿವರಿಸಲಾಗಿದೆ. ಅವಳ ಪರಿಸರದಲ್ಲಿ ದೇವಿ ಸಪ್ತಮಾತೃಕೆಯೊಂದಿಗೆ ರಾಕ್ಷಸರನ್ನು ನಾಶ ಮಾಡುವ ಶಕ್ತಿ, ವಿಶ್ವದ ದಿಕ್ಕುಗಳ ರಕ್ಷಣೆಯ ಮಹತ್ವ ಮತ್ತು ಭಕ್ತರಿಗೆ ವರವನ್ನು ನೀಡುವ ಶಕ್ತಿ ಪ್ರದರ್ಶಿಸುತ್ತಾಳೆ. ಈ ಪುರಾಣಗಳು ಭಕ್ತರಿಗೆ ಸಾರುವ ಪಾಠವೇ ಏನೆಂದರೆ, ವಾರಾಹಿ ದೇವಿಯ ಆರಾಧನೆಯಿಂದ ಭಕ್ತರು ಧೈರ್ಯ, ಶಕ್ತಿ ಮತ್ತು ಸಾರ್ಥಕ ಜೀವನವನ್ನು ಪಡೆಯುತ್ತಾರೆ. ಮತ್ಸ್ಯ ಪುರಾಣ ಮತ್ತು ಆಗಮ ಗ್ರಂಥಗಳಲ್ಲಿ ವಾರಾಹಿ ದೇವಿಯ ಪ್ರತಿಮೆ ಸ್ಥಾಪನೆಗೆ ಬೇಕಾದ ನಿಯಮಗಳು, ಪೂಜೆ ವಿಧಾನಗಳು ಮತ್ತು ಆಯುಧಗಳ ಬಗ್ಗೆ ವಿಶದ ಮಾರ್ಗದರ್ಶನವಿದೆ. ಉದಾಹರಣೆಗೆ, ಪೂರ್ವ ಕರ್ಣಾಗಮದಲ್ಲಿ ದೇವಿಯ ಮುಖದ ದಿಕ್ಕು, ಪೀಠ ಅಥವಾ ಪರ್ವತದ ಆಯ್ಕೆ, ಕೈಯಲ್ಲಿ ಆಯುಧಗಳ ಸ್ಥಾಪನೆ ಇತ್ಯಾದಿ ವಿವರಿಸಲಾಗಿದೆ. ರೂಪಮಂಡನ ಶಾಸ್ತ್ರದಲ್ಲಿ ದೇವಿಯು ಧರಿಸಬೇಕಾದ ಉಡುಪು, ಆಭರಣ ಮತ್ತು ಆಯುಧಗಳ ವಿವರಣೆ ನೀಡಲಾಗಿದೆ. ವಾರಾಹಿ ತಂತ್ರಗ್ರಂಥಗಳು ದೇವಿಯ 5 ವಿಶೇಷ ರೂಪಗಳನ್ನು ಸೂಚಿಸುತ್ತವೆ. ಈ 5 ರೂಪಗಳು ಭಕ್ತನಿಗೆ ವಿಭಿನ್ನ ರೀತಿಯ ಶಕ್ತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಸ್ವಪ್ನ ವಾರಾಹಿ, ಈ ರೂಪವು ಧ್ಯಾನ ಅಥವಾ ಕನಸುಗಳಲ್ಲಿ ದೇವಿಯ ಅನುಭವವನ್ನು ಪ್ರತಿನಿಧಿಸುತ್ತದೆ. ಭಕ್ತನು ಈ ರೂಪದ ಮೂಲಕ ಆತ್ಮಶಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯುತ್ತಾನೆ. ಚಂದವರಾಹಿ, ಚಂದ್ರನ ಬೆಳಕಿನಂತೆ ಶುದ್ಧತೆ, ಶಾಂತಿ ಮತ್ತು ಮನೋಬಲವನ್ನು ಭಕ್ತರಿಗೆ ನೀಡುವ ರೂಪ. ಇದು ಜೀವನದಲ್ಲಿ ಸಮತೋಲನ ಮತ್ತು ಧೈರ್ಯವನ್ನು ತರುತ್ತದೆ. ಮಹಿವಾರಾಹಿ, ಭೈರವಿ, ಭಯಂಕರ ಶಕ್ತಿಯ ರೂಪ, ರಾಕ್ಷಸರ ಹಿಂಸೆಯನ್ನು ನಿವಾರಣೆ ಮಾಡುವ ಶಕ್ತಿಯ ಸಂಕೇತ. ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಕೃಚ್ಛ ವಾರಾಹಿ, ಕಠಿಣ, ಅತಿದೈವಿಕ ಶಕ್ತಿಯ ರೂಪ, ದುಷ್ಟರ ವಿರುದ್ಧ ಹೋರಾಟ ಮತ್ತು ಭಕ್ತರ ರಕ್ಷಣೆಯನ್ನು ಸೂಚಿಸುತ್ತದೆ. ಮತ್ಸ್ಯ ವಾರಾಹಿ, ನೀರಿನ, ಜೀವಶಕ್ತಿಯ ಮತ್ತು ಪ್ರಪಂಚದ ಸಮೃದ್ಧಿಯ ಸಂಕೇತ. ಧರ್ಮ, ಶ್ರೇಯಸ್ಸು ಮತ್ತು ಭಕ್ತರ ಆಶೀರ್ವಾದವನ್ನು ತರುತ್ತದೆ. ವಾರಾಹಿ ದೇವಿಯು ಮಾತೃಕೆಯ ಶಕ್ತಿಗಳೊಂದಿಗೆ ಸಂಯೋಜಿತವಾಗಿದೆ. ದೇವತೆಗಳು ಪ್ರತಿ ದಿಕ್ಕಿನ ರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ವರಾಹಿಯು ಉತ್ತರ ದಿಕ್ಕಿನ ರಕ್ಷಕೆಯಾಗಿದ್ದು, ಮಾತೃಕೆಯ ಶಕ್ತಿಯೊಂದಿಗೆ ರಾಕ್ಷಸರ ಹೋರಾಟ, ವಿಶ್ವದ ಸಮತೋಲನ ಮತ್ತು ಧರ್ಮದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತಾಳೆ. ದೇವಿ ಭಾಗವತ ಪುರಾಣವು ವಾರಾಹಿಯನ್ನು ಇತರ ಮಾತೃಕೆಯೊಂದಿಗೆ ಸರ್ವೋಚ್ಚ ತಾಯಿಯಿಂದ ರಚಿಸಲ್ಪಟ್ಟ ದೇವತೆಯಾಗಿ ವರ್ಣಿಸುತ್ತದೆ. ಅಗತ್ಯವಿದ್ದಾಗ ಮಾತೃಕೆಗಳು ರಾಕ್ಷಸರ ವಿರುದ್ಧ ಹೋರಾಡುತ್ತವೆ ಎಂಬ ಭರವಸೆ ದೇವರುಗಳಿಗೆ ನೀಡಲಾಗುತ್ತದೆ. ರಕ್ತಬೀಜ ಸಂಚಿಕೆಯಲ್ಲಿ ವಾರಾಹಿಯು ವರಾಹ ರೂಪದಲ್ಲಿ
ಶವ ಅಥವಾ ಪ್ರೇತದ ಮೇಲೆ ಕುಳಿತು ತನ್ನ ದಂತಗಳಿಂದ ರಾಕ್ಷಸರೊಂದಿಗೆ ಹೋರಾಡುವ ದೃಶ್ಯವನ್ನು ವಿವರಿಸಲಾಗಿದೆ. ವಾರಾಹಿ ದೇವಿಯು ಕೇವಲ ಭೌತಿಕ ಶಕ್ತಿಯ ಸಂಕೇತವಲ್ಲ, ಭಕ್ತರಿಗೆ ಆಧ್ಯಾತ್ಮಿಕ ಬೆಳಕು, ಧೈರ್ಯ ಮತ್ತು ಶಕ್ತಿ ನೀಡುವ ದೇವತೆ. ಅವಳ ಆರಾಧನೆಯಿಂದ ಭಕ್ತರು ಕೇವಲ ಶ್ರೇಯಸ್ಸು, ಸಮೃದ್ಧಿ ಮತ್ತು ವರಗಳನ್ನು ಪಡೆಯುವುದಲ್ಲ, ತಮ್ಮ ಆತ್ಮಶಕ್ತಿಯನ್ನು ಮತ್ತು ಧೈರ್ಯವನ್ನು ಬೆಳೆಸಿಕೊಳ್ಳುತ್ತಾರೆ. ಶೈವ ಮತ್ತು ಶಾಕ್ತ ಪರಂಪರೆಯಲ್ಲಿ ವಾರಾಹಿಯು ತನ್ನ ಶಕ್ತಿಯು ವ್ಯಕ್ತವಾಗುವ ಮೂಲಕ ಧೈರ್ಯ, ರಕ್ಷಣಾ ಶಕ್ತಿ ಮತ್ತು ಭಕ್ತರ ಸಂಕಟ ನಿವಾರಣೆಯ ಸಂಕೇತವಾಗುತ್ತಾಳೆ. ವಾರಾಹಿ ದೇವಿಯು ಸಪ್ತಮಾತೃಕೆಯ ಪ್ರಮುಖ ಶಕ್ತಿಯ ಪ್ರತೀಕ. 5 ವಿಭಿನ್ನ ರೂಪಗಳಲ್ಲಿ ಭಕ್ತರಿಗೆ ವಿಭಿನ್ನ ಅನುಭವ ನೀಡುವ ದೇವತೆ. ಅವಳ ಆಯುಧಗಳು, ಶಕ್ತಿಯ ಸಂಕೇತಗಳು, ಮಾತೃಕೆಯೊಂದಿಗೆ ಸಂಬಂಧ ಮತ್ತು ಪುರಾಣಿಕ ದೃಶ್ಯಗಳು ಎಲ್ಲ ಸೇರಿ ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಜೀವನದಲ್ಲಿ ಸಮೃದ್ಧಿ ತರುವ ಮಾರ್ಗವನ್ನು ಸಾಯಿಸುತ್ತವೆ. ಈ ಕಾರಣದಿಂದಲೇ ವರಾಹಿ ದೇವಿಯ ಆರಾಧನೆ ಶಕ್ತಿಪರ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಲ್ಲಿ ಮಹತ್ವಪೂರ್ಣವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.